ಪ್ರೈಸ್ ಲಾರ್ಡ್. ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ, ಡಿನಾಮಿನೇಷನ್ಸ್ ಇದೆ. ಅದಕ್ಕಿಂತ ಹೆಚ್ಚಾಗಿ ಮೇಲು ಕೀಳು ಎಂಬ ಭಾವವುಳ್ಳವರಾಗಿರ್ತಾರೆ. ನಾನು ಅವನ ಸಭೆಗೆ ಬಂದ್ರೆ ಬರಲ್ಲ, ಇದು ನನ್ನ ಸಭೆ, ಅವನ ಸಭೆಗಳಿದ್ರೆ ನಾನು ಇರಲ್ಲ ಎಂಬುದಾಗಿ ವಾದ ಮಾಡುವವರಾಗಿ, ಅವನ ಪಕ್ಕದಲ್ಲಿ ನಾನು ಕೂತ್ಕೊಳ್ಳಲ್ಲ ಎಂಬುದಾಗಿ ಒಬ್ಬರಿಗೊಬ್ಬರು ಹೊಟ್ಟೆ ಕಿಚ್ಚು ಪಡುವವರಾಗಿ ಜಗಳ ಮಾಡುವವರಾಗಿರ್ತಾರೆ. ಆದ್ರೆ ಆದಿ ಅಪೊಸ್ತಲರ ಕಾಲದಲ್ಲಿ ಯಾವ ರೀತಿಯಾಗಿದ್ರು ಗೊತ್ತಾ ಕ್ರೈಸ್ತರು? ವಾಕ್ಯ ಬರೆಯಲ್ಪಟ್ಟಿದೆ, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ನಂಬಿದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು, ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಹುದುವಾಗಿತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಂಬಿದವರ ಪ್ರಾಣ ಆತ್ಮ ಒಂದೇ ಆಗಿತ್ತು. ಆದ್ರೆ ಈ ಕಾಲದಲ್ಲಿ ಹೆಂಗಿದೆ? ಒಬ್ಬರನ್ನ ಕಾಲೆಳೆದು ಮೇಲೆ ಬರಲು ಯೋಚಿಸುವವರಾಗಿರ್ತಾರೆ, ಒಬ್ಬರನ್ನ ಮೋಸ ಮಾಡಿ ವಂಚನೆ ಮಾಡಿ ಹೊರಗಾಕಿ ಸಂತೋಷ ಪಡುವವರಾಗಿರ್ತಾರೆ. ಆದ್ರೆ ಆ ಕಾಲದಲ್ಲಿ ಇದ್ದಂತ ನಂಬಿಕೆ ಈ ಕಾಲದಲ್ಲಿ ಇದೆಯಾ? ಆ ಕಾಲದಲ್ಲಿ ಇದ್ದಂತ ಭಯ ಭಕ್ತಿ ಈ ಕಾಲದಲ್ಲಿ ಇದೆಯಾ? ನಮ್ಮನ್ನ ಪರಿಶೋಧಿಸಿಕೊಳ್ಳೋಣ. ಯಾಕಂದ್ರೆ